ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಪೇಪರ್ 1ಗೆ ಸಂಬಂಧಪಟ್ಟಂತಹ ಯೂನಿಟ್ 3 ಕಾಂಪ್ರಹೆನ್ಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಕಾಂಪ್ರಹೆನ್ಷನ್ ಅಂದರೆ ಏನು, ಅದನ್ನು ಹೇಗೆ ಬಿಡಿಸ್ಬೇಕು ನಾವು ಆ್ಯಂಡ್ ಔಟ್ ಆಫ್ ಮಾರ್ಕ್ಸ್ ಇದರಲ್ಲಿ ಹೇಗೆ ತೆಗಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಈ ಕಾಂಪ್ರಹೆನ್ಷನ್ ಅಂತಂದರೆ ಗ್ರಹಿಸುವಿಕೆ ಅಂತ. ಪ್ಯಾಸೇಜಲ್ಲಿ ಬರುತ್ತೆ. ಪ್ಯಾಸೇಜಲ್ಲಿ 5 ಕ್ವಶನ್ ಇರುತ್ತೆ. 5 ಕ್ವಶನ್ಸ್ಗೆ 10 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೋದು. ಪ್ಯಾಸೇಜು 500 ಟು 2000 ವರ್ಡ್ಸ್ವರೆಗೆ ಶಬ್ದಗಳಿರುತ್ತೆ. ಆ್ಯಂಡ್ ಇಲ್ಲಿ 3 ಕ್ವಶನ್ಸ್ ಕಂಪ್ಲೀಟ್ ಆಗಿ ಈಸಿ ಕೇಳ್ತಾರೆ. ಆ್ಯಂಡ್ ಇನ್ನೂ ನೆಕ್ಸ್ಟ್ 2 ಕ್ವಶನ್ಸ್ ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಗ್ರಹಿಸ್ಕೊಂಡು ಆನ್ಸರ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಇದರಲ್ಲೂ ತೆಗಿಬೋದು. ಆ್ಯಂಡ್ ಕನ್ನಡದಲ್ಲಿ ಪ್ಯಾಸೇಜ್ ಓದೋಕ್ಕಿಂತ ಇಂಗ್ಲೀಷಲ್ಲಿ ಪ್ಯಾಸೇಜ್ ಓದಿ ಆನ್ಸರ್ ಮಾಡೋದು ಬೆಸ್ಟ್ ಮೆಥಡ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬಿಕಾಸ್ ಕನ್ನಡದಲ್ಲಿ ಅಷ್ಟು ಈಸಿಯಾಗಿ ಡಿಫಿಕಲ್ಟ್ ವರ್ಡ್ ಅರ್ಥ ಆಗಲ್ಲ. ಬಟ್ ಇಂಗ್ಲೀಷಲ್ಲಿ ನಾವು ಓದ್ಕೊಂಡು ಹೋದರೆ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಪ್ಯಾಸೇಜ್ನ ಸಾಲ್ವ್ ಮಾಡೋಕ್ಕೆ 6 ಮಿನಿಟ್ಸ್ ಟು 10 ಮಿನಿಟ್ಸ್ ಟೈಮ್ನ ನಾವು ತೊಗೋಬೇಕು. 8 ಮಿನಿಟ್ ಒಳಗಡೆ ಆ 10 ಮಾರ್ಕ್ಸ್ ನಾವು ತೊಗೋಬೇಕು ಅಂತ ಟಾರ್ಗೆಟ್ ಇಟ್ಕೋಬೇಕು. ನೀವು ಪ್ಯಾಸೇಜ್ನ ಲಾಸ್ಟ್ ಮೊಮೆಂಟಲ್ಲಿ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡು ಮಿಕ್ಕಿದ್ದೆಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಕೊಂಡು ಬಂದರೆ ಲಾಸ್ಟಲ್ಲಿ ಟೆನ್ಷನಲ್ಲಿ ಕನ್ಫ್ಯೂಸ್ ಆಗಿ ಗಡಿಬಿಡಿಯಲ್ಲಿ ಒಂದು ಈಸಿ ಇರುವಂಥ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಅಷ್ಟು ಟೆನ್ಷನ್ ಇರುತ್ತೆ ಲಾಸ್ಟ್ ಮೊಮೆಂಟಲ್ಲಿ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟಿಗೆ ಈಸಿ ಆಗಿರೋಂಥ, ನೀವು ಕಾನ್ಫಿಡೆಂಟ್ ಆಗಿರುವಂತಹ ಕಾನ್ಸೆಪ್ಟ್ನೆಲ್ಲ ಚಾಪ್ಟರ್ನ ಸಾಲ್ವ್ ಮಾಡಿ ಮಧ್ಯದಲ್ಲಿ ಇದು ಪ್ಯಾಸೇಜ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ನೀವು ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ಬೇಸ್ ಆಗಿರುವಂತಹ ಆ 3 ಚಾಪ್ಟರ್ಸ್ನ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಹೇಳೋದಾದರೆ, ಈ ಪ್ಯಾಸೇಜ್ ಓದೋ ಟೈಮಲ್ಲಿ ನೀವು ಓದ್ತಾ ಆ ಪ್ಯಾಸೇಜಲ್ಲಿ ಏನಿದೆ, ಆ ಪ್ಯಾಸೇಜ್ ಬರೆದಿರೋರು ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ಯಾಸೇಜಲ್ಲಿ ಹ್ಯಾಪಿನೆಸ್ ಬಗ್ಗೆ ಹೇಳ್ತಿದ್ದಾರಾ ಅಥವಾ ಸ್ಯಾಡ್ನೆಸ್ ಬಗ್ಗೆ ಹೇಳ್ತಿದ್ದಾರಾ ಅಥವಾ ನಮಗೆ ಓದೋರಿಗೆ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಅಂದರೆ ಆ ಬರೆದಿರೋರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕಾಗಿರೋದು ಏನಂದರೆ, ನಮ್ಮ ಪರ್ಸ್ನಲ್ ಒಪಿನಿಯನ್ಸ್ನ ಯಾವುದೇ ಕಾರಣಕ್ಕೂ ಆನ್ಸರಲ್ಲಿ ಹುಡುಕಬಾರ್ದು. ಯಾಕೆಂದರೆ ನಾವು ಪರ್ಸ್ನಲ್ ಆಗಿ ಥಿಂಕ್ ಮಾಡೋದೇ ಬೇರೆ ಆಗಿರುತ್ತೆ. ಆ್ಯಂಡ್ ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಂತಂದರೆ, ನಮ್ಮ ದೇಶ ಭಾರತ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಪ್ಯಾಸೇಜಲ್ಲಿ ನಮ್ಮ ದೇಶ ರಷ್ಯಾ ಅಂತ ಏನಾದರೂ ಹೇಳಿದರೆ ಅದನ್ನೇ ನಾವು ಸರಿ ಅಂತ ಅಂದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ನೀವು ಜಾಸ್ತಿ ತಲೆ ಓಡಿಸಿ ನಮ್ಮ ಪರ್ಸ್ನಲ್ ಒಪಿನಿಯನ್ನ ಅಲ್ಲಿ ಆನ್ಸರಲ್ಲಿ ಹಾಕಿ ಬರೆದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ಸ್ನ ಆನ್ಸರ್ ಬರೆಯುವಾಗ ಯೂಸ್ ಮಾಡಬೇಡಿ. ಅಲ್ಲಿ ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಅರ್ಥ ಮಾಡಿಕೊಂಡು ಅದೇ ರಿಯಲ್ ಅಂತ ನೀವು ಆನ್ಸರಲ್ಲಿ ಬರಿಬೇಕಾಗತ್ತೆ. ಇವಾಗ ಪ್ಯಾಸೇಜ್ ಸಾಲ್ವ್ ಮಾಡಬೇಕಾದ್ರೆ, ಈ ಕಾಂಪ್ರಹೆನ್ಷನ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ, ರೀಡ್ ಕ್ವಶನ್ ಫಸ್ಟ್. ಕೆಲವೊಬ್ಬರು ಹಳೆ ಮೆಥಡ್ನ ಯೂಸ್ ಮಾಡ್ತಾರೆ. ಫಸ್ಟು ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಆಮೇಲೆ ಕ್ವಶನ್ನ ಓದಿ ಆನ್ಸರ್ ಮಾಡ್ತಾರೆ. ಬಟ್ ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ಫಸ್ಟು ಸ್ಪೀಡಾಗಿ ಕ್ವಶನ್ಸ್ನ ಓದ್ಕೋಬೇಕು. ಕ್ವಶನ್ಸ್ನ ಓದಾದ್ಮೇಲೆ ನೆಕ್ಸ್ಟ್ ಟಿಕ್ ಯೂಸ್ ಮಾಡಬೇಕು. ಕಲೆಕ್ಟ್ ಕ್ವಶನ್ ಕೀವರ್ಡ್ಸ್ ಅಂತ ಬರುತ್ತೆ. ಅಲ್ಲಿ ಕ್ವಶನಲ್ಲಿರುವಂತಹ ಇಂಪಾರ್ಟೆಂಟ್ ಕೀವರ್ಡ್ಸ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಅದನ್ನು ನೆಕ್ಸ್ಟ್ ರೀಡ್ ದ ಪ್ಯಾಸೇಜ್ ಥರ್ಡ್ ಟ್ರಿಕಲ್ಲಿ ಯೂಸ್ ಮಾಡಬೇಕು. ನಾವು ಪ್ಯಾಸೇಜ್ನ ಓದ್ತಾ ಹೋದಂಗೆ ನಾವು ಕ್ವಶನಲ್ಲಿ ಓದಿರುವಂತಹ ಕೀವರ್ಡ್ಸ್ ನಮ್ಗೆ ನೆನಪು ಬರುತ್ತೆ. ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಹೋಗಬೇಕು. ಮಾರ್ಕ್ ಕೀವರ್ಡ್ಸ್ ಆ್ಯಂಡ್ ಸರ್ಚ್ ಆನ್ಸರ್ ಅಂತ ನೆಕ್ಸ್ಟ್ ಟ್ರಿಕ್ಕು. ಅಲ್ಲಿ ನಾವು ಓದಿರೋ ಕ್ವಶನ್ನಲ್ಲಿರುವಂತಹ ಕೀವರ್ಡ್ಸ್ನ ಪ್ಯಾಸೇಜಲ್ಲಿ ಹುಡ್ಕೊಂಡು ಅದನ್ನೇ ಅಂಡರ್ಲೈನ್ ಮಾಡ್ಕೊಂಡು ಬೇಗ ಹೋಗಬೇಕು. ಆ್ಯಂಡ್ ಲಾಸ್ಟ್ ಬಂದು ಸೆಲೆಕ್ಟ್ ದ ಆಪ್ಷನ್ ಆ್ಯಸ್ ಪರ್ ದ ಕಂಟೆಕ್ಸ್ಟ್ ಆಫ್ ಪ್ಯಾಸೇಜ್. ಪ್ಯಾಸೇಜಲ್ಲಿ ಮಾರ್ಕ್ ಮಾಡಿದ್ಮೇಲೆ ಕರೆಕ್ಟ್ ಆಗಿರೋ ಆನ್ಸರ್ನ ಸೆಲೆಕ್ಟ್ ಮಾಡಿ ಆ್ಯಸ್ ಪರ್ ದ ಆಪ್ಷನ್ಸ್ ನೀವು ಆನ್ಸರ್ಸ್ನ ಮಾಡ್ಬೋದು. ಇನ್ನು ನೀವು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು ಸಿಂಪಲ್ ಕ್ವಶನ್ಸ್ ಇರುತ್ತೆ. ಅಂದರೆ WH ಕ್ವಶನ್ಸ್ ಥರ ಇರುತ್ತೆ, ಈಸಿ ಇರುತ್ತೆ. ಯಾರು, ಯಾವಾಗ, ಎಲ್ಲಿ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ಎಷ್ಟು ಕ್ವಾಲಿಟಿ, ಇದೆಲ್ಲ ಪೊಸಿಷನು, ಇದೆಲ್ಲವನ್ನು ಕೇಳೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನಲ್ಲಿ. ಸಿಂಪಲ್ ಕ್ವಶನ್ ಇರುತ್ತೆ, ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥರ್ಡ್ ಕ್ವಶನ್ ಬಂದು ಸ್ವಲ್ಪ ಕಂಪೌಂಡ್ ಲೆವೆಲಲ್ಲಿ ಇರುವಂತಹ ಕ್ವಶನ್ ಆಗಿರುತ್ತೆ. ಅದನ್ನು ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಅದನ್ನು ನಾವು ಈಸಿಯಾಗಿ ಮಾಡ್ಬೋದು ಪ್ಯಾಸೇಜಲ್ಲೇ ಓದ್ಕೊಂಡು. ಬಟ್ ಅಲ್ಲಿ 4th ಆ್ಯಂಡ್ 5th ಕ್ವಶನ್ಸು ಪ್ಯಾಸೇಜಲ್ಲಿ ಇರಲ್ಲ. ಅದನ್ನು ಬಿಟ್ಟು ಹೊರಗಡೆ ಅಂದರೆ 4th ಕ್ವಶನ್ ಬಂದು ಕಾಂಪ್ಲೆಕ್ಸ್ ಲೆವೆಲ್ ಇರುತ್ತೆ. 4th ಕ್ವಶನಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳ್ಬೋದು, ಅಥವಾ ಅರ್ಧ ಸೆಂಟೆನ್ಸ್ ಕೊಟ್ಟು ಇನ್ನೂ ಅರ್ಧ ಸೆಂಟೆನ್ಸ್ನ ಕೇಳ್ತಾರೆ. ಆ್ಯಂಡ್ ಶಬ್ದದ ಮೇಲೆ ಅಂದರೆ ಸಿನಾಮನ್ಸ್ ಆಗಿರ್ಬೋದು, ಅಂಟೋಮನ್ಸ್ ಆಗಿರ್ಬೋದು, ಅಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕ್ವಶನ್ಸ್ನ ನಾವು 4th ಕ್ವಶನಲ್ಲಿ ನೋಡ್ಬೋದು. ಆ ಕ್ವಶನ್ಸು ಆ ಪ್ಯಾರಾಗ್ರಾಫಲ್ಲಿ ಇರಲ್ಲ. ಅದನ್ನು ಬಿಟ್ಟು ನಾವು ಥಿಂಕ್ ಮಾಡಿ ಅದನ್ನೇ ಯೂಸ್ ಮಾಡಿಕೊಂಡು ನಾವು, ಅಂದರೆ ಇಲ್ಲಿ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ
ಆನ್ಸರ್ ಮಾಡ್ಬೋದು, ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬರೋದು ಇವಾಗ ಫಿಫ್ತ್ ಕ್ವಶನು ಕ್ರಿಟಿಕಲ್ ಲೆವೆಲ್ ಅಲ್ಲಿ ಇರುವಂತ ಒಂದು ಕ್ವಶನ್ ಆಗಿರುತ್ತೆ. ಅಲ್ಲಿ ಪ್ಯಾಸೇಜ್ ಟೈಟಲ್ಲು ಅಥವಾ ಥೀಮ್ ಅನ್ನ ಕೇಳ್ತಾರೆ. ಅದು ಆ ಪ್ಯಾರಾಗ್ರಾಫ್ನ ಅಥವಾ ಆ ಒಂದು ಪ್ಯಾಸೇಜ್ನ ಒಂದು ಟೈಟಲ್ಲು ಅಥವಾ ಥೀಮ್ ಏನಾಗಿರುತ್ತೆ ಅದು ಫಸ್ಟ್ ಪ್ಯಾರಾಗ್ರಾಫಲ್ಲೂ ಇರುತ್ತೆ ಅಥವಾ ಇಲ್ಲಾಂದರೆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಆ ಟೈಟಲ್ ಸಿಗುತ್ತೆ. ಅದನ್ನು ಮಾತ್ರ ನೀವು ಓದ್ಕೊಂಡು, ಅದು ಡೈರೆಕ್ಟಾಗಿ ಯಾವತ್ತೂ ಕೊಟ್ಟಿರಲ್ಲ, ಅದ್ರ ಒಳಗಡೆನೇ ಒಂದು ಅರ್ಥ ಇರುತ್ತೆ, ಅದನ್ನೇ ನಾವು ಟೈಟಲ್ ಆಗಿ ಯೂಸ್ ಮಾಡ್ಬೋದು, ಥೀಮ್ ಆಗಿ ಬಳಸಿ ಆನ್ಸರ್ ಮಾಡ್ಬೋದು. ಸೊ ಆ ಫಸ್ಟ್ ಮತ್ತು ಲಾಸ್ಟ್ ಪ್ಯಾರಾ ಓದ್ಕೊಂಡ್ರೆ ನಿಮಗೆ ಫಿಫ್ತ್ ಕ್ವಶನ್ ಆನ್ಸರ್ ಸಿಗ್ಬೋದು. ಸೊ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಒಂದು ಸಲ ಓದಿದ್ರೆ ಅರ್ಥ ಆಗಲಿಲ್ಲ ಅಂದರೆ 2 ಸಲ ಓದಿ ಅರ್ಥ ಮಾಡಿಕೊಂಡು ಲಾಸ್ಟ್ ಫಿಫ್ತ್ ಕ್ವಶನ್ನ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಕ್ರಿಟಿಕಲ್ ಲೆವೆಲ್ ಕ್ವಶನ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ. ಈ ಎಲ್ಲ 5 ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 10-20 ಆದರೂ ಪ್ಯಾರಾಗ್ರಾಫ್ಸ್ನ ಮೊದಲೇ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಆದರೆ ಮಾತ್ರ ಅಲ್ಲಿ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ನಿಮ್ಗೆ ಗೊತ್ತಿರೋ ಆನ್ಸರ್ಸ್ನೇ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ, ಸಾಲ್ವ್ ಮಾಡೋಕ್ಕಾಗಲ್ಲ ಈಸಿಯಾಗಿ. ಸೊ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ ಒಂದು 5-6 ಆದರೂ ಪ್ಯಾರಾಗ್ರಾಫ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ, ಅದರ ಐಡಿಯಾ ಬರುತ್ತೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ. ಇಲ್ಲಿವರೆಗೂ ನಾನು ಹೇಳಿರುವಂತಹ ಕಾಂಪ್ರಿಹೆನ್ಷನ್ ಈ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ನೀಟಾಗಿ ಓದ್ಕೊಳ್ಳಿ ಆ್ಯಂಡ್ ಜಾಸ್ತಿ ಆಬ್ಜೆಕ್ಟಿವ್ ಟೈಪಲ್ಲಿ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಅದನ್ನು ನೀವು ಫಾಲೋ ಮಾಡಿ. ಆನ್ಸರ್ ಯಾವುದು ಇಲ್ಲ ಅನ್ನೋದನ್ನ ನಾವು ಹೊರತುಪಡಿಸಿ ಉಳಿದಿರೋ 1-2 ಆಪ್ಷನಲ್ಲಿ ನಾವು ಕಂಡುಹಿಡಿಬೋದು ಯಾವುದು ಆನ್ಸರ್ ಅಂತ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ. ಯಾರೆಲ್ಲ ಪ್ರೀವಿಯಸ್ ಲಿಸ್ಟಲ್ಲಿರುವಂತಹ ವೀಡಿಯೋಸ್ನ ನೋಡಿಲ್ಲ, ನೀವು ವಿಡಿಯೋಸ್ನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೆಟ್ ಸೆಟ್ಗೆ ಓದ್ತಾ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.